ಗೊತ್ತಾ? ನಾನೆಲ್ಲ ಸ್ಟೂಡೆಂಟ್ಸ್ ಒಂದೇ ಹೇಳೋದು, ಕುತ್ಕೊಂಡು ಓದ್ಬೇಕು ಮಗ. ದಿನಕ್ಕೆ 6 ರಿಂದ 8 ತಾಸು ಶ್ರದ್ಧೆಯಿಂದ ಓದ್ಬೇಕು. ಲೈಫಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಏನಾಗಲ್ಲ. ನೀವು ನ್ಯಾಷನಲ್ ಜಿಯೋಗ್ರಫಿಯಲ್ಲೋ ಡಿಸ್ಕವರಿ ಚಾನೆಲ್ ಅಲ್ಲೋ ನೋಡಿರ್ತೀರಾ, ಒಂದು ಜಿಂಕೆನ ಚಿರತೆ ಹತ್ತಿಸ್ಕೊಂಡು ಹೋಗ್ತಾ ಇರುತ್ತೆ. ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ವೇಗವಾಗಿ ಓಡುತ್ತೆ. ಇನ್ನೇನು ಚಿರತೆ ಜಿಂಕೆ ಹಿಡ್ಕೊಂತು ಅನ್ನೋಷ್ಟೊತ್ತಿಗೆ ಜಿಂಕೆ ಎಸ್ಕೇಪ್, ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ಅರೆ, ಅಷ್ಟು ತಾಕತ್ತಿರೋ ಚಿರತೆ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಅಷ್ಟು ಕೆಪಾಸಿಟಿ ಇರೋ ಚಿರತೆ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆದ್ದು ಬಿಡ್ತು ಅಂದ್ರೆ, ಚಿರತೆ ಓಡ್ತಾ ಇರೋದು ಊಟಕ್ಕೆ, ಜಿಂಕೆ ಓಡ್ತಾ ಇರೋದು ಬದುಕೋದಿಕ್ಕೆ. ನೀನ್ ಲೈಫ್ಗೋಸ್ಕರ ಓಡಿದ್ರೆ ನೀನ್ ಯಾವನ್ನೂ ತಡಿಯಕ್ಕಾಗಲ್ಲ. ಇನ್ನೊಂದೆಲ್ಲ ಈ ಜನರೇಷನ್ ಅವ್ರು ಒಂದು ಅರ್ಥ ಮಾಡ್ಕೊಳ್ಳಿ. ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರೆ. ಈ ಕೊಟೇಶನ್ ದಯವಿಟ್ಟು ಡಸ್ಟ್ಬಿನ್ ಹಾಕ್ಬಿಡಿ. ಮನಿ ಕ್ಯಾನ್ ಬೈ ಹ್ಯಾಪಿನೆಸ್. ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ, ಆಕ್ಸಿಡೆಂಟ್ ಆಗಿರೋ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ಬೇಕು ಅಂದ್ರೆ ದುಡ್ಡು ಬೇಕು ಗುರು, ದುಡ್ಡು ಬೇಕು. ಅಲ್ಲಿ ಸ್ಟೇಷನ್ ಅಲ್ಲಿ ಕೂತಿರೋನು ಲಾಯರ್ ಇಟ್ಟು ಬೇಲಲ್ಲಿ ಆಚೆ ಬರ್ಬೇಕು ಅಂದ್ರೆ ದುಡ್ಡು ಬೇಕು. ಮನಿ ಕ್ಯಾನ್ ಬೈ ದ ರೀಸನ್ಸ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತೀನಿ. ಈ ಜನರೇಷನ್ ಮಕ್ಕಳು, ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇಂಥ ಒಂದು ಪ್ರತಿಭಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು. ನಮಗೆಲ್ಲ ನನ್ನ ಚಿಕ್ಕಬಳ್ಳಾಪುರದ ವ್ಯಕ್ತಿ, ನೀವು ಚೆನ್ನಾಗಿ ಬೆಳೆದು ಕನಕಪುರದಲ್ಲಾದ್ರೂ ಇಂಡಸ್ಟ್ರೀಸ್ ಕಟ್ಟಿ, ಸಾಧ್ಯ ಆದ್ರೆ ಚಿಕ್ಕಬಳ್ಳಾಪುರಕ್ಕೂ ಬನ್ನಿ ಅಂತ ಹೇಳ್ತೀನಿ. ನಮ್ದು ಸ್ವಲ್ಪ ಸ್ವಾರ್ಥ. ಸಾಹೇಬ್ರು ಇವತ್ತು ಕನಕಪುರನ, ಕರ್ನಾಟಕದಲ್ಲಿ ಕನಕಪುರ ಅಂದ್ರೆ ಜ್ಞಾಪಕ ಬರೋದೇ ಡಿ ಕೆ ಶಿವಕುಮಾರ್ ಹೆಸರು, ಡಿ ಕೆ ಸುರೇಶ್ ಅಣ್ಣ ಹೆಸರು. ಇವತ್ತೊಬ್ಬ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ಸ್ಟೇಟ್ ನ ರೂಲ್ ಮಾಡಬಹುದು ಅಂತ ತೋರಿಸ್ತಾ ಇದ್ದು ಡಿ ಕೆ ಸಾಹೇಬ್ರು. ಡಿ ಕೆ ಸಾಹೇಬ್ರು ನಿಮ್ ಚಪ್ಪಾಳೆ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಅಂತದ್ರಲ್ಲಿ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ 8 ಸಲ ಎಲೆಕ್ಷನ್. ಇವತ್ತು ಕರ್ನಾಟಕದ DCM ಮತ್ತಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ನನಗೆ ನಂಬಿಕೆ ಇದೆ, ಬೆಳಿಬೇಕು ಕೂಡ. ನಾನೆಲ್ಲ ಕನಕಪುರ ಜನತೆಗೆ, ಎಲ್ಲ ಪೋಷಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಹುಡುಗರು, ಬಹಳಷ್ಟು ಜನ ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ಆರ್ ಯೂಸ್ಡ್ ಲೆಸ್ ಅಂತ. ಏನ್ ವಯಸ್ಸಿಗೆ ಬಂದಿದ ತಕ್ಷಣ, ಒಂದು 10th 11th 12th ಬಂದಿದ ತಕ್ಷಣ ನಿಮ್ಗೆ ಹಿಡಿಯಕ್ಕೆ ಆಗಲ್ಲ ಗುರು. ಪ್ರೀತಿ ಅಂದ್ರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಉತ್ತರವ, ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕುವ ಪ್ರಯತ್ನವ? ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸಬೇಕು. ಸಾಧ್ಯ ಆದ್ರೆ ಒಬ್ಬರನ್ನೇ ಪ್ರೀತಿಸಬೇಕು. ಆ ಮೊದಲ ಪ್ರೀತಿ ನಿಮ್ ತಾಯಿನೇ ಆಗಿರ್ಬೇಕು ಅಂತ ನನ್ನ ವಾದ. ಏನು ಬೆಳೆದ್ ನಿಂತಿರೋ ಹುಡುಗರು ಒಂದು 18-20 ವರ್ಷ ಬಂದ್ರೆ ಏನ್ ನಮ್ಮ ಅಪ್ಪ ಅಮ್ಮಗೆ ಏನು ಗೊತ್ತಿಲ್ಲ ಅಂತಾರೆ. ಬೆಳೆದ್ ನಿಂತಿರೋ ಹುಡುಗಿರು, ನಾನೆಲ್ಲ ಹುಡುಗಿರಿಗೆ ಹೇಳಕ್ ಇಷ್ಟಪಡೋದು, ನಿಮ್ ತಂದೆ ತಾಯಿ ಋಣ ತೀರ್ಸೋದು ಅಂದ್ರೆ ಅವ್ರು ಹೇಳಿ ಸ್ಕೂಲ್ ಸೇರ್ಕೊಂಡ್ರಿ, ಅವ್ರು ಹೇಳಿ ಕಾಲೇಜ್ ಸೇರ್ಕೊಂಡ್ರಿ, ಸಾಧ್ಯ ಇದ್ರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ ಅವ್ರು ಬಿಟ್ಬಿಡ್ರಮ್ಮ, ನಿಮ್ ಲೈಫ್ ಚೆನ್ನಾಗಿರುತ್ತೆ. ಬಹಳಷ್ಟು ಜನ ತಂದೆ ತಾಯಿಗೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನೇ ಕೊಡಲ್ಲ. ಏನ್ ಮಾಡೋದು? ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿ. ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಒಂದಷ್ಟು ದಿನ ಶ್ರದ್ಧೆಯಿಂದ ಓದಿ, ಏಕಾಗ್ರತೆಯಿಂದ ಓದಿ. ಏಕಾಗ್ರತೆ ಯಾವತ್ತು ಲಾಂಗ್ ಡ್ರೈವ್ ಹೋಗ್ಬಾರ್ದು, ಯಾವತ್ತು ಡೆಡಿಕೇಶನ್ ನಿಮ್ಮಿಂದ ದೂರ ಸರಿಬಾರ್ದು. ಕುಂತ್ರು ನಿಂತ್ರು ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯತ್ ಭಾವಂ ತತ್ ಭವತಿ. ನಿನ್ ಮೈಂಡ್ ಸೆಟ್ ಹೆಂಗಿರುತ್ತೋ ನಿನ್ ಸಕ್ಸಸ್ ಹಂಗೆ ಇರುತ್ತೆ. ಇವತ್ತು ಕನಕಪುರದಲ್ಲಿ ಎವ್ರಿ ಆಲ್ಟರ್ನೇಟಿವ್ ಇಯರ್ ಈ ಕಾರ್ಯಕ್ರಮ ನಡೀತಿದೆ. ನಿಮ್ಮೂರು ಹುಡುಗ, ಈ ಮಣ್ಣಿನ ಮಗ, ಈ ರಾಜಕಾರಣದ ತಿಮಿಂಗ್ಲಗಳ ಮಧ್ಯೆ ಯಾರಿಗೂ ಕೇರ್ ಮಾಡದೆ ಈಚ್ತಾ ಇರೋ ಗಂಡು ನನ್ನ ಇನ್ಸ್ಪಿರೇಷನ್. ನಾವೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲದೆ ರಾಜಕಾರಣಕ್ಕೆ ಬಂದವರು, ಬ್ಯಾಕ್ ಗ್ರೌಂಡ್ ಇಲ್ದೇನು ಬೆಳಿಬಹುದು ಅನ್ನೋದಕ್ಕೆ ಡಿ ಕೆ ಸರ್ ಇನ್ಸ್ಪಿರೇಷನ್. ಯಾರು ಬೇಕಾಗಿಲ್ಲ. ಒಂದು ಚಿಕ್ಕ ಬಿಸ್ನೆಸ್ ಹಾಕಿದ್ರೆ ಸೋತೋಗ್ತೀವಿ, ಚಿಕ್ಕ ಪ್ರಯತ್ನದಲ್ಲಿ ಸೋತೋಗ್ತೀವಿ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ನಿಮ್ಗೆ ಸಣ್ಣ ಮಟ್ಟದ ಅವಮಾನ ಆದ್ರೆ ಡಿಸ್ಟರ್ಬ್ ಆಗ್ತೀರಾ, ಮನೆಯಿಂದ ಆಚೆ ಬರಲ್ಲ, ಬೇಜಾರಾಗ್ತೀರಾ. ಡೈಲಿ ಹೆಡ್ಲೈನ್ಸ್ ಅಲ್ಲಿ ಬಯಸ್ಕೊಂಡ್ರು, ಹೆಡ್ಲೈನ್ಸ್ ಅಲ್ಲಿ ಬಯಸ್ಕೊಂತೀವಿ. ಆದ್ರೂ ನಮಗ್ ಗೊತ್ತಿದೆ ಈ ಪ್ರಪಂಚದಲ್ಲಿ ಅಭಿವೃದ್ಧಿ ಆಗ್ಬೇಕು, ಪ್ರಜೆಗಳು ಬೆಳಿಬೇಕು ಅಂದ್ರೆ ಎಲ್ಲ ಫೈಟ್ ಮಾಡ್ಬೇಕು ಅಂತ. ಬಹಳ ಸಂದರ್ಭದಲ್ಲಿ ಹೇಳ್ತಾರೆ, ಡಿ ಕೆ ಸರ್ ಇಸ್ ಎ ಬಾರ್ನ್ ಫೈಟರ್. ನಮಗೆಲ್ಲ ನಿಮಗೆಲ್ಲ ಧೈರ್ಯ,
ಸ್ಕೂಲ್ಗಳಲ್ಲಿ ಕಲ್ತ್ವೇನೋ ಅವ್ರು ಮೋಸ್ಟ್ಲಿ ಅವ್ರ ತಾಯಿಯ ಗರ್ಭದಲ್ಲೇ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಒಂದು ಗ್ರೇಟ್ ಲೀಡರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಡಿ ಕೆ ಶಿವಕುಮಾರ್ ಸರ್ ಅವರ ಆಶೀರ್ವಾದ ವೈಯಕ್ತಿಕವಾಗಿ ನನ್ನ ಮೇಲೆ ಇರಬೇಕು. ಕರೆದು ನನಗೆ ಟಿಕೆಟ್ ಕೊಡುವಾಗ ನನಗೆ ಧೈರ್ಯ ತುಂಬಿ, ನಾನು ಗೆದ್ದ ಮೊದಲ ದಿನ ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಒಂದು ಮಾತು ಹೇಳಿದ್ರು, ಪ್ರದೀಪ್, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮೆಡಿಸಿನ್ ಇದೆ, ಜೆಲಸ್ಗೆ ಮೆಡಿಸಿನ್ ಇಲ್ಲ, ಜೆಲಸ್ಗೆ ಮೆಡಿಸಿನ್ ಇಲ್ಲ, ಹೊಟ್ಟೆ ಕಿಚ್ಚು ಪಡ್ತಾರೆ ಬೆಳೆಯೋದು ನೋಡಿ ಅಂತ. ಅದನ್ನ ನೋಟ್ ಮಾಡಿ ಇವತ್ತಿಗೂ ನೆನಪಿಸ್ಕೊಂತೀನಿ. ಡಿ ಕೆ ಸಾಹೇಬ್ರ ನಮ್ಮ ಇನ್ಸ್ಪಿರೇಷನ್. ಅವ್ರು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳಿಬೇಕು, ಬೆಳಿತಾರೆ. ಈ ರಾಜ್ಯದ ಫ್ಯೂಚರ್ ಕೂಡ ಅವ್ರ ಹತ್ರ ಹೇಳ್ತಾ, ಅವ್ರಿಗೆ ನಮ್ಮ ಸುರೇಶ್ ಅಣ್ಣನ್ಗೆ ಈ ಭಾಗದ ಜನ ಅಂತ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ಗೆ ಕೈ ಹಿಡಿಬೇಕು. ನಿಮ್ಮ ಆಶೀರ್ವಾದ ನಮ್ಮ ಸುರೇಶ್ ಅಣ್ಣ ಆಗ್ಬೇಕು. ಅದೇ ರೀತಿ ಐಶ್ವರ್ಯ ಮೇಡಮ್ ಅವರು, ಎಲ್ಲ ಹೆಣ್ಣು ಮಕ್ಕಳು ಅವ್ರ ತಂದೆ ನೆರಳಲ್ಲಿ ಬೆಳೆದ್ರೆ, ಮೇಡಮ್ ಒಬ್ಬ ಇಂಡಿಪೆಂಡೆಂಟ್ ಎಂಟರ್ಪ್ರಿನರ್ ಆಗಿ, ಎಜುಕೇಶನಿಸ್ಟ್ ಆಗಿ ಇವತ್ತು ಅವ್ರನ್ನ ಡಿ ಕೆ ಶಿವಕುಮಾರ್ ಸರ್ ಮಗಳು ಅನ್ನೋದು ಬಿಟ್ಟು ಒಂದು ಎಜುಕೇಶನಿಸ್ಟ್, ಒಂದು ಎಂಟರ್ಪ್ರಿನರ್, ಒಂದು ಒರೇಟರ್ ಅಂತ ಅವ್ರನ್ನ ಗೌರವಿಸ್ತೀವಿ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸ್ವಾಮೀಜಿ ಅವ್ರಿಗೆ, ರಮೇಶ್ ಅರವಿಂದ್ ಸರ್ ಅವ್ರಿಗೆ, ವೀಕೆಂಡ್ ವಿತ್ ರಮೇಶ್ ಸರ್ ಅವ್ರಿಗೆ ವೇಟಿಂಗ್ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು.